ನಮಸ್ಕಾರ ಸಾವುಕಾರ ಮಂದಿ. ಇವತ್ತು ರಜೆ ಇದೆ, ಸಂಡೇ ಆದ ಕಾರಣ ನಾವು ಮನೆಯಲ್ಲಿ ಗೊಬ್ಬರ ಹಾಕ್ಕೊಂಡು ಮಕ್ಕೊಂಡಿಲ್ಲ. ಅದಕ್ಕೋಸ್ಕರ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಒಂದು ಅಭೂತಪೂರ್ವವಾದಂತಹ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಯಾವುದದು, ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನಂತ ನಾವೆಲ್ಲ ನೋಡೋಣ. ಫಸ್ಟ್ ಏನಾಯ್ತು ಅಂದರೆ ಟ್ರಿಪ್ ಪ್ಲ್ಯಾನ್ ಮಾಡಿದವರು ಒಳಗದಾರ. ನಾನು ಬೆಳಗ್ಗೆ ಎದ್ದು ಜಳಕ ಮಾಡಿ ಇವ್ರಿಗೆ ನಮ್ಮ ಹುಡುಗಿಗೂ ಕರೆದಿಲ್ಲ. ಈ ಥರ ಬೆಳಗ್ಗಿದ್ದ ಎದ್ದು ಒದ್ರಿ ಜಳಕ ಮಾಡಿರಲಿ ಅಲ್ಲಿ ತಿಕ್ಕಿರಲಿ ಅಂತ ಹೇಳಿ 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 ತಲೆ ಹಾಪಾತ್. ಇಲ್ಲದಾರ ನೋಡ್ರಿ, ಕಾಣ್ತಾರನ ಇನ್ನೂ ಶೇಂಟ್ ಹಾಕ್ಕೊಂಡು ಕಾಣ್ತಿರ್ತಾರ್ರಿ. ಲೈಟ್ ಹಾರಿಸ್ಬಿಟ್ಟೆ ನಾನು. ಹಾಂ, ಇವ್ರಿಗೆ ಹೇಳಿ ಹೇಳಿ ಬಂದು ನೋಡ್ರಿ ನಮ್ಮ ಸ್ಮಾರ್ಟ್ ರಾಜ. ಇವ ನಮ್ಮ ಇವರು ಯಾರ್ರೀ? ಬರ್ರಿ 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 ಹೋಗೋಣ ಬರ್ರಿ. ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಪುಣ್ಯಕ್ಷೇತ್ರಕ್ಕೆ ಹೊಂಟಿದ್ವಿ. ಆದರೂ ಎಷ್ಟೆಲ್ಲ ಲಗನ ಇದ್ರೂ ಒಂದು ಸ್ವಲ್ಪ ಲೇಟ್ ಆಯ್ತು ಹೋಗೋದು. ವಿಡಿಯೋ ಯಾರು ಎಲ್ಲ ಮಾತಾಡಕಂತ ಅದು ಮಾತಾಡಿಲ್ಲ ನಾನು, ಎಲ್ಲ ಹೋಗೋದು ಎಲ್ಲ ಹೇಳ್ಬಿಟ್ಟೇನ. ಎಲ್ಲ ಹೇಳ ಅಂದ್ಬಿಟ್ರೆ ಏನಾದ್ರ. ನಾವು ರೈಲ್ವೆ ಸ್ಟೇಷನ್ ಹೋಗೋಕೆ ಬಸ್ಸಿಗೆ ಕಾಯಕಂತೀವಿ. ಬಸ್ಸು ಅದು ಬಂತು ಅನ್ನಿಸ್ತೈತಿ. ಹೋಗುತ್ತಂದ್ರೆ ಹೋಗುತ್ತಾ ಫ್ರೆಂಡ್ಸ್? ಸದ್ಯಕ್ಕೆ ಎಲ್ಲಿ ಬಂದಿದೆ? ಇಲ್ಲ, ರೈಲ್ವೆ ಹಾಂ, ವಿಮಾನ ನಿಲ್ದಾಣಕ್ಕೆ ಬಂದಿದ್ದೀವಿ. ವಿಮಾನ ನಿಲ್ದಾಣಕ್ಕೆ ಎಲ್ಲಿ ಹೊಂಟೇವಿ? ಸೌತ್ ಆಫ್ರಿಕಾ ಕಡೆ ಒಂದು ಹಳ್ಳಿ ಐತ್ರಿ, ಅಲ್ಲಿ ಹೊಂಟೇವಿ. ಕರೆಕ್ಟ್ ಐತೆ? ಕರೆಕ್ಟ್ ಐತೆ. ಯಾವುದು? ಹಾಂ, ವಿಮಾನ ನಿಲ್ದಾಣ ನೋಡ್ರಿ ಒಂಚೂರು. ವಿಮಾನ ನಿಲ್ದಾಣ ಇನ್ನೂ ಅಪ್ಡೇಟ್ ಆಗಿಲ್ಲ. ಇದು ಹಳೆ ಹೆಂಗೈತೆ ಹಂಗೆ ಐತಿ. ಇನ್ನೂ ಫ್ಲೈಟ್ ಬರೋ ಅಂತೈತಿ. ಫ್ಲೈಟ್ ಟೇಕ್ ಆಫ್ ಆಗೋ ಟೈಮ್ನಾಗ ಐತಿ. ನಾವು ನೋಡಿದ್ರೆ ಇನ್ನೂ ಆರಾಮ್ ನಡ್ಕೊಂತ ಹೊಂಟೇವಿ. ಲ್ಯಾಂಡಿಂಗ್ ಇಲ್ಲ ಹೇಳಿದೆ, ಇನ್ನೂ ಬಂದೇ ಇಲ್ಲ ತಟ್ರಿ. ಏನು ಫ್ಲೈಟ್ ನಾ ಟಿಕೆಟ್ ತಗೋಣಂತಾನ. ಟಿಕೆಟ್ ತೊಗೊಂಡು ಈಗ ಬಿಡೋದು ಇಲ್ಲಿಂದ. ಫೈನಲಿ ಟ್ರೈನ್ ಬಂತು. ಟ್ರೈನ್ ಹತ್ಬೇಕ್ರಿ. ನೋಡಿ ಫ್ರೆಂಡ್ಸ್, ಆದರೂ ಅರ್ಧ ಜರ್ನಿ ಮುಗಿಸಿದ್ವಿ. ಇನ್ನೂ ಅರ್ಧ ಜರ್ನಿ ಐತೆ. ಹೌದಪ್ಪ, ಯಾವನ್ರ ಕೈ ಆಗಿದ್ದು ಇಸ್ ಕಡೆಗೆ ಇನ್ನೂ ಅರ್ಧ ಜರ್ನಿ ಐತಿ. ಫೈನಲಿ ಬಂಗಾರಪೇಟೆಗೆ ಬಂದು ಇಳಿದ್ವಿ. ಬಂಗಾರಪೇಟೆಗೆ ಬಂದು ಇಳಿದ್ವಿ. ರಾಜ ಇಲ್ಲಿ ನೋಡ್ರಿ, ಮೊದಲನೇ ಸಲ ಬಂದಿದ್ದಕ್ಕೆ ನಾವು ಏನದು ಔಟ್ಸೈಡ್ ಹೋಗೋದನ್ನೇ ಕಕ್ಕಾಬಿಕ್ಕಾಗೇವಿ. ಔಟ್ಸೈಡ್ ಹೋಗೋ ದಾರಿನ ಗೊತ್ತಾಗಲ್ತು. ದ ರಿಯಲ್ ಹೀರೋಸ್. ನಾವೀಗ KR ಪುರಮಿಂದ ಬಂಗಾರಪೇಟೆ ಜಂಕ್ಷನಿಗೆ ಬಂದಿದ್ದೀವಿ. ಇಲ್ಲಿಂದ ಈಗ ನಾವು ಟ್ರೈನ್ ಹಿಡ್ಕೊಂಡು ಬಸ್ ಸ್ಟಾಪ್ ಹಿಡ್ಕೊಂಡು ಹೊಂಟಿದ್ದೀವಿ. ಬಸ್ ಸ್ಟಾಪಿಂದ ನಾವು ಕೋಟ್ಲಿಂಗೇಶ್ವರಕ್ಕೆ ಹೋಗೋಣ ಬರ್ರಿ. ಮನೇಲಿ ಬಂದಿವ್ರಿ. ಟಿಫನ್ ಮಾಡಕೊಂತೇವಿ. ಪಲಾವು ಒಂದೊಂದು ತೂತೋಡಿ ಮಾಡ್ಕೊಂಡು ಮುಂದಿನ ಜರ್ನಿನ ಸ್ಟಾರ್ಟ್ ಮಾಡೋಣ. ಫೈನಲಿ ಟಿಫನ್ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದೇವ್ರಿ. ಈಗ ಬಸ್ ಹತ್ತಿ ಕೋಟಲಿಂಗೇಶ್ವರಕ್ಕೆ ಹೋಗೋಣ. ನಮ್ಮ ರಾಜಪ್ಪ ಆಧಾರ್ ಕಾರ್ಡ್ ಬಿಟ್ಟು ಬಂದಾನಂತ, ದುಡ್ಡು ಕೊಟ್ಟು ಹೋಗ್ಬೇಕೀಗ. ನಮಸ್ಕಾರ ಸಾವುಕಾರ ಮಂದಿ. ಅಂತೂ ಇಂತೂ ನಾವು ಒಂದು ಪುಣ್ಯಕ್ಷೇತ್ರಕ್ಕೆ ಇವತ್ತು ಬಂದಿದ್ದೀವಿ. ಯಾವುದಂತ ನೋಡೋಣ ಬನ್ನಿ, ಲೆಟ್ಸ್ ಮೂವ್. ಹೊಂಟವ್ರಿ. ಲಿಂಬುಗಳು ಇಲ್ಲಿಂದ ಅಷ್ಟು ಬರ್ತಾವ. ಫೈನಲಿ ಎಂಟ್ರಿ ಆದಿವ್ರಿ ನಾವು ಕೋಟಲಿಂಗೇಶ್ವರ ಟೆಂಪಲಿಗೆ. ಫಸ್ಟ್ ಸ್ಟಾರ್ಟಿಂಗ್ ನಿಮಗೆ ಓಂ ನಮಃ ಶಿವಾಯ ಅನ್ನೋ ದ್ವಾರ ಕಾಣುತ್ತೆ. ಇಲ್ಲಿಂದ ಇಲ್ಲಿ ನೋಡ್ತಿರ್ಬೋದು ನೀವು, ಒಂದು
ಸಂಧಿ ಮೂಲಿನೂ ಬಿಟ್ಟಿಲ್ಲ, ಅಷ್ಟು ಚೆನ್ನಾಗಿ ಹೊಂದಿಸಿದ್ದಾರೆ ಶಿವಲಿಂಗನ. ಎಲ್ಲಿ ನೋಡಿದ್ರು ಲಿಂಗ ಕಾಣ್ತವೆ, ಒಂಥರ ನೋಡೋಕೆ ಖುಷಿ ಇದು. ದೇವಾಲಯದ ಆವರಣದಲ್ಲಿ ಲಾಡು ಪ್ರಸಾದವನ್ನು ಇಟ್ಟಿರ್ತಾರೆ, ಅದನ್ನು ನೀವು ಬೇಕಂದರೆ ತಗೋಬೋದು. ನೋಡ್ರಿ, ಎಲ್ಲಿ ನೋಡಿದ್ರು ಲಿಂಗ ಅದಾವ. ಲಿಂಗು ಹೆಂಗೈತಿ, 1 2 3 4 ಕಡೆಯಿಂದನೂ ಲಿಂಗು ಐತಿ ನೋಡ್ರಿ ಇದು. ನಂದಿ ಮುಂದೆ ಈಶ್ವರ, 108 ಫೀಟು ಈಶ್ವರನು. ನಮಸ್ಕಾರ ಸಾವುಕಾರ ಮಂದಿ. ಅಂತೂ ಇಂತೂ ನಾವು ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀವಿ, ಅದೇ ನಮ್ಮ ಕೋಟಿಲಿಂಗೇಶ್ವರ. ನಾವೆಲ್ಲರೂ ನಮ್ಮ ಫ್ರೆಂಡ್ಸ್ ಜೊತೆ ಕೋಟಿಲಿಂಗೇಶ್ವರ ಬಂದಿದ್ದೀವಿ. ಸುಮಾರು ಇಲ್ಲಿ 90 ಲಕ್ಷ ಶಿವಲಿಂಗ ಮೂರ್ತಿಗಳು ಇದ್ದಾವಂತೆ. ಇನ್ನೂ 10 ಲಕ್ಷ ಶಿವಲಿಂಗ ಇಟ್ಟರೆ ಪ್ರತಿಷ್ಠಾಪನೆ ಆದರೆ ಬರೋಬ್ಬರಿ 1 ಕೋಟಿ ಶಿವಲಿಂಗ ಪ್ರತಿಷ್ಠಾಪನೆ ಆಗುತ್ತೆ. ನೀವು ಬನ್ನಿ, ನಿಮ್ಮ ಕುಟುಂಬ ಸಮೇತ ಬನ್ನಿ. ಎಲ್ಲರೂ ಶಿವನ ಪಾತ್ರಕ್ಕೆ ಪಾತ್ರರಾಗಿ ನಿಮ್ಮ ಕೈ. ಓಂ ನಮಃ ಶಿವಾಯ. ಇಲ್ಲಿ ಒಂದೇ ಅಲ್ಲ, ನಾವು ಅಂದ್ಕೊಂಡಿರೋ ಪ್ರಕಾರ ಇಲ್ಲಿ ಬಂದರೆ ಬರೀ ಶಿವನ ಮೂರ್ತಿ ಮತ್ತು ಶಿವನ ಟೆಂಪಲ್ ಇದೆ ಅಷ್ಟೇ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಬಂದರೆ ಎಲ್ಲ ದೇವ್ರನ್ನು ನಾವು ನೋಡ್ಬೋದು. ಎಲ್ಲ ಶಿವ ಇದ್ದಾನೆ, ಶನೇಶ್ವರ ಇದ್ದಾರೆ, ಹನುಮಂತ ಎಲ್ಲರೂ ಇದ್ದಾರೆ. ಇಲ್ಲಿ ರಾಮನ ಮೂರ್ತಿ ಇದೆ, ಎಲ್ಲ ಇದೆ. ಪರ್ಚೇಸ್ ಮಾಡಲಿಕ್ಕೆ ಶಾಪ್ಸ್ ಇದ್ದಾವೆ, ಪರ್ಚೇಸ್ ಸಹ ಮಾಡ್ಬೋದು. ಲಾಡು ಪ್ರಸಾದ ಇದೆ, ಲಾಡು ತೊಗೋಬೋದು.
ಇದು ನೋಡಿ, ಇದು ಕ್ಯಾಮ್ರಾ ಕಾರು. ಇದು ಮುಂದೆ ತೋರಿಸು. ಕ್ಯಾಮ್ರಾ ಮುಂದ್ಗಡೆನೂ ಒಂದಿದೆ, ಹಿಂದ್ಗಡೆ ಒಂದಿದೆ. ಡಿಸ್ಬ್ರೇಕು. ಇದು ಬ್ಲೂಟೂತಲ್ಲಿ ವರ್ಕ್ ಮಾಡೋದು. ಬ್ಲೂಟೂತ್ ಅಂದರೆ ಫೋನಲ್ಲಿ, ಫೋನ್ ಬ್ಲೂಟೂತ್ ಕನೆಕ್ಟ್ ಮಾಡಿ ಹೋಗಿ ಬರ್ತಲ್ಲ ಇದು. ಶಬಾಷ್. ನೋಡಿ, ಸ್ಮೋಕ್ ಬರ್ತಿದೆ ಅದರಿಂದ. ಇದನ್ನು ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಅಲ್ಲೇ ಕ್ಯಾಮ್ರಾ ಬರುತ್ತೆ, ಬ್ಲೂಟೂತಲ್ಲೇ ಕ್ಯಾಮ್ರಾ ಬರುತ್ತೆ, ಹಾಗೆ ವರ್ಕ್ ಮಾಡೋದು. ಇಲ್ಲಿ ನೋಡ್ರಿ, ಗಾಂಧಿ ತಾತ. ಫೈನಲಿ ನಾವು ಕೋಟಿಲಿಂಗೇಶ್ವರ ದರ್ಶನ ಪಡ್ಕೊಂಡು ಹೊರಗಡೆ ಎಕ್ಸಿಟ್ ಆಗಿದ್ದೀವಿ. ನಾವು ಎಕ್ಸಿಟ್ ಆಗಿದ್ದೀವಿ. ಈಗ ನಾವು ಎಲ್ಲಿ ಹೊಂಟೇವಿ? ಮನೆಗೆ ಹೊಂಟೀವಿ. ಮನೆಗೆ ಹೋಗೋಣ. ಜೈ ಮಹಾಕಾಲ್. ಮನೆಗೆ ಹೋಗ್ಬಿಡೋಣ. ನಾನು ಮನೆಗೆ ಹೋಗ್ಬಿಡ್ತೀನಿ. ಇವಾಗ ಅಚ್ಚಿ ಹಾಕಿಸ್ತಿತ್ತಾಡ್ರಿ, ಅಚ್ಚಿ ಟಾಟಾ. ಫೈನಲಿ ವಾಪಸ್ ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಬಂದಿವ್ರಿ ನಾವು. ರೈಲ್ವೆ ಸ್ಟೇಷನ್ ಬಂಗಾರಪೇಟೆ ಜಂಕ್ಷನ್. ಇಲ್ಲಿಂದ ಟ್ರೈನ್ ಹಿಡ್ಕೊಂಡು ಸೀದಾ ಬೆಂಗಳೂರು. ಬರ್ರಿ ಮುಂದೆ ನೋಡೋಣ. ಟಿಕೆಟ್ ತೊಗೊಂಡಿವಿ ರೀ. ಟಿಕೆಟ್ ತೊಗೊಂಡು ಟ್ರೈನ್ ಹೊಂಟೇವಿ. ಬರಬೇಕಾರೆ ಚೆಕ್ಕಿಂಗ್ ಬಂದ್ಬಿಟ್ರಪ್ಪ ಪುಣ್ಯಕ್ಕ ರೀ. ಚೆಕ್ಕಿಂಗ್ ಬಂದ್ಬಿಟ್ರು. ಚೆಕ್ಕಿಂಗ್ ಬಂದ್ರೂ ಪುಣ್ಯಕ್ಕೆ ನಾವು ಟಿಕೆಟ್ ತಗೊಂಡಿದ್ದಕ್ಕೆ ಬದುಕಿದ್ವಿ. ಇಲ್ಲಾಂದ್ರೆ ಇವಂದು 250, ನಂದು 250, ಅಣ್ಣಂದು 250 ಡೌಮನ್ ಅದು. ಅದಕ್ಕೆ ಯಾವಾಗಲೂ ಟ್ರೈನ್ನಾಗ ಹೋಗ್ಬೇಕಾದ್ರೆ ಜಾಸ್ತಿ ದುಡ್ಡಿರಲ್ಲ, ಟಿಕೆಟ್ ತಗೊಂಡು ಪ್ರಯಾಣ ಮಾಡಿರಿ ಎಂದು ನಿಮ್ಮಲ್ಲಿ ಕಳೆ ವಿನಂತಿಯನ್ನು ಮಾಡಿಕೊಂಡು ನಾವು ಒಂದು ಟಿಕೆಟ್ ತೊಗೊಂಡು ಬೆಂಗಳೂರಿಗೆ ಹೋಗಿ ದೌಡ ಒಂಚೂರು ನಿದ್ದೆ ಮಾಡಿ ನೈಟ್ ಶಿಫ್ಟಿಗೆ ರೆಡಿ ಆಗಂಬರ್ರಿ. ಇನ್ನೂ ಹೋಗಿ ಅಡುಗೆ ಮಾಡ್ಬೇಕನ್ನ ಅಂತಾರೆ. ಏನೇನಿತ್ತು ಗೊತ್ತಿಲ್ಲ, ಮುಂದೆ ಏನಾಗತ್ತೆ ನೋಡೋದು ನೋಡ್ರಿ.